ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಯ ಯೋಜನೆಯ ಬಗ್ಗೆ ಪರ ವಿರೋಧದ ಚರ್ಚೆಗಳಿಗೆ ಪೂರ್ಣ ವಿರಾಮ ಬಿದ್ದಿಲ್ಲ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತಮಿಳುನಾಡು ಸರ್ಕಾರ ನೀಡುತ್ತಾ ಇರುವಂತಹ ಉಚಿತ ಯೋಜನೆಗಳ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ ಅಂದಿರುವಂತಹ ಸರ್ಕಾರಕ್ಕೆ ಈಗ ಮುಜುಗರ ತರಿಸಿದೆ. ಜೊತೆಗೆ ಹಲವು ಚರ್ಚೆಗಳಿಗೂ ಸಹ ನಾಂದಿ ಆಡಿದೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ದಯಾನಂದ ನಿನಗೂ ಫ್ರೀ. ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ರೇ ನಿಮ್ಗೂ ಫ್ರೀ. ಹೀಗಂತ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ಹಿಂದೆ ಮುಂದೆ ಯೋಚಿಸದೆ ಪಂಚ ಗ್ಯಾರಂಟಿಗಳನ್ನ ಘೋಷಿಸಿತ್ತು. ಅರ್ಧ ದಾರಿವರೆಗೆ ಬಂದಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ಗ್ಯಾರಂಟಿ ಯೋಜನೆಗಳು ಹೊರೆಯಾಗ್ತಿರುವ ಅನುಭವವಾಗ್ತಿದೆ. ಹೀಗಂತ ಯಾರೋ ದಾರಿಯಲ್ಲಿ ಹೋಗೋರು ಹೇಳಿದ್ದಲ್ಲ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ಕನಸು ಕಾಣ್ತಾ ಇರುವ ಡಿಸಿಎಂ ಡಿಕೆಶಿ ಸಾಹೇಬ್ರು. ಕಾಂಗ್ರೆಸ್ನ ಟ್ರಬಲ್ ಶೂಟರೇ ಗ್ಯಾರಂಟಿಗಳಿಂದ ರಾಜ್ಯದ ಅಭಿವೃದ್ಧಿಗೆ ಟ್ರಬಲ್ ಆಗ್ತಿದೆ ಅನ್ನೋ ರೀತಿ ಮಾತನಾಡಿರೋದು ಸರ್ಕಾರಕ್ಕೆ ಮುಜುಗರ ತಂದಿದೆ. ಇದರ ಬೆನ್ನಲ್ಲೇ ಅಲರ್ಟ್ ಆದ ಹಸ್ತಪಡೆ ಡಿಸಿಎಂ ಹೇಳಿಕೆಗೆ ತೇಪೆ ಹಾಕೋ ಕಾರ್ಯಕ್ಕೆ ಕೈ ಹಾಕಿದೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಚರ್ಚೆ. ಡಿಸಿಎಂ ಡಿಕೆಶಿಯ ಹೊರೆ ಹೇಳಿಕೆ ಬಗ್ಗೆ ಸಚಿವರ ಸ್ಪಷ್ಟನೆ. ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಹಳ್ಳ ಹಿಡಿದಿರೋದ್ರಲ್ಲಿ ಎರಡು ಮಾತಿಲ್ಲ. ಈ ಹಿಂದೆಯೇ ಹಲವು ಬಾರಿ ಕಾಂಗ್ರೆಸ್ನ ಶಾಸಕರು ಸಚಿವರು ಅಪಸ್ವರ ಎತ್ತಿದ್ರು. ಇದೀಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಡಿಸಿಎಂ ಡಿಕೆಶಿಗೆ ಅಪಸ್ವರ ಎತ್ತಿರೋದು ಗ್ಯಾರಂಟಿ ಯೋಜನೆಗಳಿಗೆ ಸರ್ಜರಿಯಾಗುತ್ತಾ ಅನ್ನೋ ಸಂಶಯ ಮೂಡಿಸಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು ಇದಕ್ಕೆ ಪರೋಕ್ಷವಾಗಿ ಪುಷ್ಟಿ ನೀಡುವಂತಿದೆ. ಪ್ರಧಾನಮಂತ್ರಿಯ ಉಜ್ವಲ ಯೋಜನೆ ಬಗ್ಗೆ ಪ್ರಸ್ತಾಪಿಸಿ ಗ್ಯಾಸ್ ಸಿಲಿಂಡರ್ ವಾಪಸ್ ಕೊಟ್ಟಂತೆ ಗ್ಯಾರಂಟಿ ಲಾಭ ಪಡಿತಾ ಇರುವ ಉಳ್ಳವರು ತ್ಯಾಗ ಮಾಡಲಿ ಅಂತ ಪ್ರೇರೇಪಿಸಿದ್ದಾರೆ. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು 100 ಎಕರೆ ಜಮೀನಿರೋರು ಕೂಡ 2,000 ರೂಪಾಯಿ ತೊಗೊಳ್ತಾರೆ. ಆ ಥರದಲ್ಲಿ ನಾವು ಏನು ಅವರಿಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಿಲ್ಲ. ಆಲ್ ಇಂಡಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ಸನ್ನು ವಾಪಸ್ ಕೊಟ್ಟರು ಭಾಳ ಜನ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಹಾಗೆ ಆ ಅರ್ಥದಲ್ಲಿ ಮಾಡಿದರು, ಅವರೇ ಕರೆ ಕೊಟ್ಟಿದ್ದರು. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಅದೇ ರೀತಿ ಕರೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿಯ ಗ್ಯಾರಂಟಿ ಹೊರೆ ಮಾತಿಗೆ ಸಚಿವ ಎಂಬಿ ಪಾಟೀಲ್ ಬೇರೆಯದ್ದೇ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಗ್ಯಾರಂಟಿ ಹೊರೆ ಎನ್ನುವ ಬದಲು ಅಭಿವೃದ್ಧಿಯ ಒಂದು ಭಾಗ ಅಂತ ಡಿಕೆಶಿ ಹೇಳಿಕೆ ಬಗ್ಗೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಗ್ಯಾರಂಟಿಯ ಹೊರೆ ಅನ್ನೋದಕ್ಕಿಂತ ಅದು ಒಂದು ಭಾಗ, ಅಭಿವೃದ್ಧಿಯ ಒಂದು ಭಾಗ ಅಂತದ್ದು ಸಹ. ನಾವು ಏನು ನಮ್ಮ ಅಭಿವೃದ್ಧಿ ತುಣುಸು ನಾವೇನು ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಇಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಅದು ಹಣವನ್ನು ಕೊಡ್ತಾ ಇದ್ದೀವಿ. ಅನ್ನಭಾಗ್ಯದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ. ಇದು ಬಡವರ ಸಲುವಾಗಿ ಇರುವಂಥ ಯೋಜನೆಗಳು, ಪಾರ್ಟ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸೇ ಇದ್ರೂ ಕೂಡ. ಹೀಗಾಗಿ ಯಾವ ಹೊರೆನೂ ಕೂಡ ಇದಾಗೋದಿಲ್ಲ. ಆ ಹೊರೆ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ನಿಭಾಯಿಸ್ತಾರೆ, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಸರ್ಕಾರಕ್ಕೆ ಗ್ಯಾರಂಟಿ ಹೊರೆಯಿಂದ ಡಿಕೆಶಿಗೆ ದಳಪತಿ ಕೌಂಟರ್. ಸಿಎಂ ಸಿದ್ದರಾಮಯ್ಯ ಮೋದಿ ಮಾದರಿಯಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸರ್ಜರಿ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ. ಡಿಸಿಎಂ ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಹೊರೆಯಂತಿದ್ದಾರೆ. ಡಿಕೆಶಿಯ ಈ ಮಾತಿಗೆ ದಳಪತಿ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಆಡಳಿತ ಬಿಗಿಯಿದ್ರೆ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಮಾಡಬಹುದಿತ್ತು ಅಂತ ಕೈ ಸರ್ಕಾರಕ್ಕೆ ತಪರಾಕಿ ಹಾಕಿದ್ದಾರೆ. ಬರೀ ಗ್ಯಾರಂಟಿಯ ಹೆಸರಿನಲ್ಲೇ 2.5 ವರ್ಷ ಕಳೆದದ್ದು ಒಂದು ಭಾಗ. ಇವತ್ತು ಈ ಸರ್ಕಾರಕ್ಕೆ ಕಿಂಚಿತ್ತು ಜನತೆಯ ಬಗ್ಗೆ ಭಯಭಕ್ತಿ ಇದ್ದರೆ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಒಂದು ಇನ್ನು ಮುಂದಿನ 2 ವರ್ಷವಾದರೂ ಸರಿಯಾದ ರೀತಿ ಆಡಳಿತ ಕೊಡಿ ಅಂತಕ್ಕಂಥದ್ದನ್ನು ಆಗ್ರಹ ಮಾಡ್ತೀನಿ. ಅದೇನೇ ಇರಲಿ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಗ್ಯಾರಂಟಿ ಯೋಜನೆಗಳನ್ನ ಭಾರ ಅಂದಿರೋದು ಅಚ್ಚರಿ ಮೂಡಿಸಿದೆ.
ಹೀಗಾಗಿ ಗ್ಯಾರಂಟಿ ಯೋಜನೆಗಳ ಹೊರೆ ಹೊರುತ್ತಾ ಅಥವಾ ಕೊಕ್ಕೆ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.